ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ. ಡಿಸ್ಕ್ಲೈಮರ್: ದಿಸ್ ಈಸ್ ನಾಟ್ ಆನ್ ಇನ್ವೆಸ್ಟ್ಮೆಂಟ್ ಅಡ್ವೈಸ್. ಆಲ್ ದಿ ಕಂಟೆಂಟ್ಸ್ ಆಫ್ ದಿಸ್ ವಿಡಿಯೋ ಆರ್ ಫಾರ್ ಎಜುಕೇಷನಲ್ ಪರ್ಪಸ್ ಓನ್ಲಿ. ಆಲ್ವೇಸ್ ಡೂ ಯುವರ್ ಓನ್ ರಿಸರ್ಚ್ ಬಿಫೋರ್ ಇನ್ವೆಸ್ಟಿಂಗ್. ನಾನೀಗ ಮಾರ್ಕೆಟಲ್ಲಿ ಯಾವ ಥರ NSE, BSE ಮತ್ತು ಸ್ಕ್ರೀನರ್, ನಾವು ಈಗ NSEಯಲ್ಲಿ ಸ್ಟಾಕ್ ಎಕ್ಸ್ಚೇಂಜ್, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಆಫ್ ಇಂಡಿಯಾ, ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ಸೊ ಇದೇ ಥರ ನಾವು ಹಾಗೆ ಮುಂದೆ ಸ್ಕ್ರಾಲ್ ಮಾಡಿದಾಗ NSE ಟೈಪ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಬರುತ್ತೆ. ಸೊ ನಾವಿವಾಗ www.nse.india.comಗೆ ಕ್ಲಿಕ್ ಮಾಡಿಕೊಂಡು ವೆಬ್ಸೈಟ್ನ ಕ್ಲಿಕ್ ಮಾಡಿದ್ರೆ ನಮಗೆ ಇವತ್ತಿನ ಮಾರ್ಕೆಟ್ ಡಾಟಾ ಸಿಗುತ್ತೆ ನಮಗೆ. ಸೊ ನಿಫ್ಟಿ 50 ಯಾವ ಥರ ಇದೆ, ನಿಫ್ಟಿ ನೆಕ್ಸ್ಟ್ 50 ಎಷ್ಟಿದೆ, ಯಾವ ಥರ ಇದೆ, ಸೊ ಈ ಥರ ಎಲ್ಲ ಸಿಗುತ್ತೆ. ಮತ್ತು ಮಾರ್ಕೆಟ್ ಯಾವ ಥರ ಅಪ್ ಆಗಿತ್ತು, ಇವತ್ತು ಅಂದರೆ ಡೌನಲ್ಲಿದ್ದು ಡೌನಿಗೆ ಬಂದು ಮತ್ತು ಅಪ್ ಯಾವ ಥರ ಆಯಿತು, ಸೊ ಅದೆಲ್ಲ ನಮಗೆ ಸಿಗುತ್ತೆ. ಇದು ಚಾರ್ಟ್ ಬರುತ್ತೆ, ಓಕೆನಾ. ಇದಾದಮೇಲೆ ಇಲ್ಲಿ ಗೈನರು ಮತ್ತು ಲಾಸ್, ಓಕೆ, ಟಾಪ್ ಗೈನರ್ಸು ಮತ್ತು ಟಾಪ್ ಲಾಸು. ಮತ್ತು ನಾವು ಇದರಲ್ಲಿ ಸೆಕ್ಟರಲ್ ಇಂಡೈಸಿಸ್ಗೆ ಇದು ಮಾಡಬೇಕು ಅಂದರೆ ಇಲ್ಲಿ ಒಂದು ಮೆನ್ಯೂ ಹತ್ರ 3 ಬಟನ್ ಇರುತ್ತೆ. ಅದರ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ಮಾರ್ಕೆಟ್ ಡಾಟಾ ಅಂತಿರುತ್ತೆ. ಮಾರ್ಕೆಟ್ ಡಾಟಾ ಅಂತ ಇದು ಮಾಡಿದಾಗ ಸೊ ಇಲ್ಲಿ ನೆಕ್ಸ್ಟ್ ನ್ಯೂ ಲಿಸ್ಟಿಂಗ್ ಅಂತ ಬರುತ್ತೆ. ಪ್ರೀ ಓಪನ್ ಮಾರ್ಕೆಟು, ಈಕ್ವಿಟಿ ಆ್ಯಂಡ್ SME ಮಾರ್ಕೆಟು, ಇಂಡೈಸಿಸ್. ನಮಗೆ ಇಂಡೈಸಿಸ್ ಸೆಲೆಕ್ಟ್ ಮಾಡಿದ್ರೆ ಸೊ ನಮಗೆ ಇಲ್ಲಿ ಓಪನ್ ಆಗುತ್ತೆ ನಮಗೆ ಇಂಡೆಕ್ಸ್ ಅಂದರೆ ಬ್ರಾಡ್ ಮಾರ್ಕೆಟ್ ಇಂಡೈಸಿಸ್. ಸೊ ಅಲ್ಲಿ ನಮಗೆ ನಿಫ್ಟಿ 50ಯಲ್ಲಿ ಎಷ್ಟಿದೆ ಚೇಂಜಸ್ಸು, -0.06 ಅಂದರೆ ಕಡಿಮೆ ಇದೆ, ಅಂದರೆ ಮೈನಸ್ ಆಗಿದೆ. ನಿಫ್ಟಿ ನೆಕ್ಸ್ಟ್ 50ಯಲ್ಲಿ 0.20 ಪ್ಲಸ್ ಸೈಡ್ ಇದೆ. ಸೊ ಅದೇ ಥರನೇ ನಾವು ಇಲ್ಲಿ ನಿಫ್ಟಿ ಮಿಡ್ ಕ್ಯಾಪ್ 50 ಎಷ್ಟು ಬರುತ್ತೆ, ಸೊ ಇದನ್ನೆಲ್ಲ ನಾವು ನೋಡ್ಕೊತ ಹೋಗೋದು. ನಿಫ್ಟಿ ಮಿಡ್ ಕ್ಯಾಪ್ 50 0.27 ಪಾಸಿಟಿವ್ ಇದೆ. ನಿಫ್ಟಿ ಮಿಡ್ ಕ್ಯಾಪ್ 100 0.25 ಪಾಸಿಟಿವ್ ಇದೆ. ನಿಫ್ಟಿ ಸ್ಮಾಲ್ ಕ್ಯಾಪ್ 100 -0.37 ಇದೆ. ಸೊ ಇಂಡಿಯಾ VX ನಿಫ್ಟಿ ಮಿಡ್ ಕ್ಯಾಪ್ 150 0.16 ಇದೆ. ನಿಫ್ಟಿ ಸ್ಮಾಲ್ ಕ್ಯಾಪ್ 50 -0.46 ಇದೆ. ಸೊ ಇದೇ ರೀತಿ ಎಲ್ಲನೂ ಚೆಕ್ ಮಾಡ್ಕೋಬೋದು. ಸೊ ಸೆಕ್ಟರಲ್ ಇಂಡೈಸಿಸ್ ಬಂದರೆ ನಿಫ್ಟಿ ಬ್ಯಾಂಕ್ 0.24% ಮೈನಸ್ ಇದೆ. ನಿಫ್ಟಿ ಆಟೋ ಸೆಕ್ಟರ್ಸು 0.28 ಮೈನಸ್ ಇದೆ. ನಿಫ್ಟಿ ಫೈನಾನ್ಷಿಯಲ್ ಸರ್ವೀಸಸ್ಸು 0.34 ಪಾಸಿಟಿವ್ ಇದೆ. ನಿಫ್ಟಿ ಫೈನಾನ್ಷಿಯಲ್ ಸರ್ವೀಸಸ್ 25/50 0.78 ಪಾಸಿಟಿವ್ ಇದೆ. ಸೊ ನಿಫ್ಟಿ FMCG ಮೈನಸಲ್ಲಿದೆ 0.79. ನಿಫ್ಟಿ IT 1% -1% ಇದೆ. ನಿಫ್ಟಿ ಮೀಡಿಯಾ 0.49% ಪಾಸಿಟಿವ್ ಇದೆ. ನಿಫ್ಟಿ ಮೆಟಲು 0.82 ಪಾಸಿಟಿವ್ ಇದೆ. ನಿಫ್ಟಿ ಫಾರ್ಮಾ 1.35 ಪಾಸಿಟಿವ್ ಇದೆ. ನಿಫ್ಟಿ PSU ಬ್ಯಾಂಕ್ -0.9%. ಸೊ ಹಂಗೆ ನಿಫ್ಟಿ ರಿಯಾಲಿಟಿ 0.81 ಪಾಸಿಟಿವ್ ಇದೆ. ಸೊ ನಿಫ್ಟಿ ಹೆಲ್ತ್ ಕೇರ್ ಇಂಡೆಕ್ಸು 1.24 ಇದೆ ಪಾಸಿಟಿವು. ಸೊ ಹಂಗೆ ಡ್ಯೂರಬಲ್ಸು ಮತ್ತು ಇವೆಲ್ಲ ಸ್ಟ್ರಾಟಜಿ ಇಂಡೈಸಿಸ್ ಬಂದರೆ ನಿಫ್ಟಿ ಡಿವಿಡೆಂಟ್ ಆಪರ್ಚುನಿಟಿ 50 -0.26 ಮೈನಸ್ ಇದೆ. ಸೊ ಈ ಥರ ಚೆಕ್ ಮಾಡ್ಕೋಬೋದು ನಾವು. ನಿಫ್ಟಿ 100 ವಾಲಟಿಲಿಟಿ, ಮೊಮೆಂಟಮು, ನಿಫ್ಟಿ ಐ ಬೀಟಾ, ನಿಫ್ಟಿ ಲೋ ವಾಲಟಿಲಿಟಿ 50.20 ಮೈನಸ್ ಇದೆ. ಸೊ ಈ ಥರ ನಾವು ಚೆಕ್ ಮಾಡ್ಕೋಬೋದಲ್ಲ ನೀಟಾಗಿ, ಈ ಥರ ಎಲ್ಲನೂ ಸಿಗುತ್ತೆ. ಸೊ 100 ಇವತ್ತಿನ ಮಾರ್ಕೆಟ್ ಫುಲ್ಲು ಫಿಕ್ಸ್ಡ್ ಇನ್ಕಮ್ ಇಂಡೈಸಿಸು, ಸೊ ಇವೆಲ್ಲ ಸಿಗುತ್ತೆ ನಮಗೆಲ್ಲ ಡೀಟೈಲಾಗಿ ಸಿಗುತ್ತೆ. ನಾವು ನಿಧಾನಕ್ಕೆ ನೋಡ್ಕೊಂತ ಎಲ್ಲ ಚೆಕ್ ಮಾಡ್ಕೋಬೋದು ಯಾವ ಥರ ಇದೆ ಅಂತ. ಮತ್ತು ಅದೇ ಥರ ನಮಗಿಲ್ಲಿ ಚಾರ್ಟು ಅವೈಲೇಬಲ್, ಓಪನ್ನು ಎಷ್ಟಕ್ಕೆ ಓಪನ್ ಆಯಿತು, ಯಾವುದು ಹೈ ಇದೆ, ಯಾವುದು ಲೋ ಇದೆ, ಇಂಡಿಕೇಟಿವ್ ಕ್ಲೋಸು, ಪ್ರೀವಿಯಸ್ ಕ್ಲೋಸು, ಪ್ರೀವಿಯಸ್ ಡೇ 11 February 25, 1 week ago, 1 month ago, 1 year ago, 52 week ಹೈ, 52 week ಲೋ, ಟುಡೇದು ಚಾರ್ಟ್ ಸಿಗುತ್ತೆ ನೋಡ್ರಿ. ಇಲ್ಲಿ ಯಾವ ಥರ ಅಪ್ ಆಯಿತು,
ಯಂಗ್ ಅಂದರೆ ಡೌನಿಂದ ಅಪ್ ಆಗಿ ಮತ್ತೆ ಒಂದು ಲೆವೆಲ್ಗೆ ಬಂದು ಸೊ ಅಂದರೆ ಮಾರ್ಕೆಟ್ ರಿಕವರಿ ಆಗಿ ಕ್ಲಿಯರ್ ಆಯಿತು, ಅಂದರೆ ಮಾರ್ಕೆಟ್ ರಿಕವರಿ ಆಯಿತು ನಮಗೆ. ಸೊ ನಾವು ಅದೇ ರೀತಿ ಒಂದು ಸ್ಟಾಕ್ದು ನಾವು ಯಾವ ಥರ ವಾಲ್ಯೂಮ್ ಎಷ್ಟಾಗಿದೆ ಏನಾಗಿದೆ ಅನ್ನೋದನ್ನ ನಾವು ಹೆಂಗೆ ಕಂಡುಹಿಡಿಬೋದು ಅಂದರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ, ಸೊ ನಾನೀಗ ಮಸ್ಗಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಓಕೆನಾ, ಇದನ್ನು ಸರ್ಚ್ ಮಾಡ್ತಾಯಿದ್ದೀನಿ. ಇದನ್ನು ಸರ್ಚ್ ಮಾಡಿದ್ರೆ ಇವತ್ತಿನ ಪ್ರೀ ಕ್ಲೋಸ್ ಎಷ್ಟಿದೆ, ಓಪನ್ ಎಷ್ಟಿತ್ತು, ಹೈ ಎಷ್ಟಿದೆ, ಲೋ ಎಷ್ಟಿದೆ, ಕ್ಲೋಸು, ಇಂಡಿಕೇಟಿವ್ ಕ್ಲೋಸ್, ಅಡ್ಜಸ್ಟೆಡ್ ಪ್ರೈಸು, ಸೊ ಇವೆಲ್ಲ ಇರುತ್ತೆ. ಸೊ ಟ್ರೇಡ್ ವಾಲ್ಯೂಮ್ ಎಷ್ಟಾಗಿದೆ 53,00,000.07, ಟ್ರೇಡ್ ವ್ಯಾಲ್ಯೂ ಕ್ರೋರ್ಸ್ 1193.13 ಕ್ರೋರು, ಟೋಟಲ್ ಮಾರ್ಕೆಟ್ ಕ್ಯಾಪು 89,376.91 ಕೋಟಿ, ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪು ಕ್ರೋರು 13,559.64 ಕ್ರೋರ್ ಇದೆ. ಇಂಪ್ಯಾಕ್ಟ್ ಕಾಸ್ಟು 0.02, ಪರ್ಸೆಂಟ್ ಆಫ್ ಡಿಲಿವರ್ಡ್ ಬಾರ್ ಟ್ರೇಡ್ ಕ್ವಾಂಟಿಟಿ 10.91%. ಇದರ ಮೇಲ್ಗಡೆ ಕ್ಲಿಕ್ ಮಾಡಿ ನೋಡಿದ್ರೆ ಇಲ್ಲೊಂದು ಐಕಾನ್ ಇದೆ, ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಸೊ ಇಲ್ಲಿ ಕ್ವಾಂಟಿಟಿ ಟ್ರೇಡೆಡು 53,07,033, ಡಿಲಿವರ್ಡ್ ಕ್ವಾಂಟಿಟಿ ಗ್ರಾಸ್ ಅಕ್ರಾಸ್ ಕ್ಲಿಂಟ್ ಲೆವೆಲ್ ನಾಳೆಗೆ ಇಟ್ಕೊಂಡಿರೋದು 5,79,179. ಇನ್ನು ಮಿಕ್ಕಿದ್ದೆಲ್ಲ ಇವತ್ತೇ ಬೈ ಮಾಡಿ ಇವತ್ತೇ ಸೇಲ್ ಮಾಡಿದ್ದಾರೆ. ಸೊ ಕ್ವಾಂಟಿಟಿ ಆ್ಯಂಡ್ ಟ್ರೇಡೆಡ್ ಕ್ವಾಂಟಿಟಿ ಬಂದು 10.91%, ಅಂದರೆ ಇದರಲ್ಲಿ 10.91% 5,79,179 ನಾಳೆಗೋಸ್ಕರನೇ, ಇಲ್ಲ ನೆಕ್ಸ್ಟ್ ಯಾವಾಗ ಬೇಕಾದ್ರೂ ಅದನ್ನು ಸೆಲ್ ಮಾಡ್ಬೋದು. ಈ ಥರ ನಾವು ಎಷ್ಟು ಜನ ಅಂದರೆ ಎಷ್ಟು ಕ್ವಾಂಟಿಟಿ ಟ್ರೇಡ್ ಆಯಿತು ಮತ್ತು ಎಷ್ಟು ಅಂದರೆ ಸೊ ಎಷ್ಟು ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದಾರೆ, ಸೊ ಇವನ್ನೆಲ್ಲ ನಾವು ಚೆಕ್ ಮಾಡ್ಕೋಬೋದು ಇದರಲ್ಲಿ. ಸೊ ಅದೇ ರೀತಿ ನಾವು ಇನ್ನೊಂದು ಕಂಪ್ನಿನ ಚೆಕ್ ಮಾಡೋಣ, ಅದು ಸುಜಲಾನ್ ಎನರ್ಜಿ. ಸೊ ನಾವೀಗ ಸುಜಲಾನ್ ಎನರ್ಜಿ ಅದು ರಿನ್ಯೂವಬಲ್ ಸೆಕ್ಟರು, ಟ್ರೇಡ್ ವಾಲ್ಯೂಮ್, ಸೊ ನೆಟ್ವರ್ಕ್ ಸ್ವಲ್ಪ ಸ್ಲೋ. ಸೊ ನಾವಿವಾಗ ಸುಜಲಾನ್ ಎನರ್ಜಿನ ಸೊ ಸರ್ಚ್ ಮಾಡಿದ್ದೀವಿ. ಅದು ಬಂದುಬಿಟ್ಟು ಟ್ರೇಡ್ ವಾಲ್ಯೂಮ್ ಲ್ಯಾಕ್ಸು 416.07, ಟ್ರೇಡೆಡ್ ವ್ಯಾಲ್ಯೂ 221.97 ಕ್ರೋರ್, ಟೋಟಲ್ ಮಾರ್ಕೆಟ್ ಕ್ಯಾಪು 77,578.33 ಕ್ರೋರ್, ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪು 62,942.47 ಕ್ರೋರ್ಸ್. ಸೊ ಪರ್ಸೆಂಟ್ ಆಫ್ ಡೆಲಿವರಿ ಬಾರ್ ಟ್ರೇಡೆಡ್ ಕ್ವಾಂಟಿಟಿ 41.01%. ನಾಳೆ ಮತ್ತು ಇದನ್ನು ಸೊ ಅಂದರೆ ಇನ್ನು ಉಳಿಸ್ಕೊಂಡಿದ್ದಾರೆ, ಇವತ್ತೇ ಬೈ ಮಾಡಿ ಇವತ್ತೇ ಸೆಲ್ ಮಾಡಿಲ್ಲ. ಸೊ ಐಕಾನ್ನ ಕ್ಲಿಕ್ ಮಾಡಿದ್ರೆ ಸೊ ನಮಗೆ ಈ ಥರ ಕ್ವಾಂಟಿಟಿ ಟ್ರೇಡೆಡು 4,16,17,228 ಇದು ಟ್ರೇಡ್ ಅಂದರೆ ಕ್ವಾಂಟಿಟಿ ಟ್ರೇಡೆಡು. ಡಿಲಿವರ್ ಕ್ವಾಂಟಿಟಿ ಗ್ರಾಸ್ ಅಕ್ರಾಸ್ ಕ್ಲಿಂಟ್ ಲೆವೆಲ್ ಅಂದರೆ 1,70,63,291 ಕ್ವಾಂಟಿಟಿನ ಉಳಿಸ್ಕೊಂಡಿದ್ದಾರೆ, ಅಂದರೆ 41.01%. ಓಕೆನಾ, ಇದು ನಮಗೆ ಸೊ ಮಾರ್ಕೆಟಲ್ಲಿ ಎಷ್ಟು ಕ್ವಾಂಟಿಟಿ ಟ್ರೇಡ್ ಆಗಿದೆ, ಎಷ್ಟು ಇವತ್ತೇ ಬೈ ಮಾಡಿ ಎಷ್ಟು ಸೆಲ್ ಮಾಡಿದ್ದಾರೆ, ಮತ್ತು ನೆಕ್ಸ್ಟ್ ನಾಳೆಗೆ ಮತ್ತು ಅದನ್ನ ಹಂಗೆ ಸ್ಟಾಕ್ನ ಇಟ್ಕೊಂಡಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಡೆಲಿವರಿ ಪೊಸಿಷನ್ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.